ಅಣ್ಣ ಯಾವ್ರವ್ರು? ಚಿಟಿಯನ್ ಕೊಪ್ಪಣ. ಎಷ್ಟು ಹೇಳ್ತೀರಾ ವ್ಯಾಪಾರ? 150 ಹೇಳ್ತಾನೆ. ಬಂದರೆ ಕೊಡ್ತೀರಾ? ಹಾಂ ಕೊಡ್ತೀನಿ. ಎಷ್ಟು ವರ್ಷದಿಂದ ಬರ್ತೀರಿ ಜಾತ್ರೆಗೆ? ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದೇವೆ. ಹಾಂ, ನಿಮ್ಮ ತಂದೆಯವರು ಬರ್ತಿದ್ರಿ, ಈಗ ನೀವು ಬರ್ತಿದ್ದೀರಾ? ನಮ್ಮ ತಂದೆಯವರು ಬಂದಿದ್ದು, ಅವರೇ ನಮ್ಮ ತಂದೆ. ಹಾಂ, ಕೆಲಸ ಎಲ್ಲ ಮಾಡೋ ಕೆಲಸ ಕಬ್ಬನ ಗಡಿ ಎಲ್ಲ ಪ್ರತಿಯೊಂದು ಹಾಂ ಎಲ್ಲ ಕೆಲಸನೂ ಮಾಡ್ತಾರೆ. ಯಾವ್ರವರು? ಚಿಟಿಯನ್ ಕೊಪ್ಪಳ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಮೈಸೂರು. ಹಳ್ಳಿಕಾರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ? ಏನೆಲ್ಲ ಮಾಮೂಲಿ ಹಣ ಕಮ್ಮಿ ಆಯ್ತವೆ, ಬೆಳೆಸ್ಬೇಕು ಹಳ್ಳಿ ಕಾರು ಅಷ್ಟೇ. ಯುವಕರೆಲ್ಲ ಕಟ್ಟಬೇಕು. ಈಗ ಒಬ್ಬೊಬ್ರು 10 ಲಕ್ಷ 15 ಲಕ್ಷ ಹೇಳ್ತವ್ರೆ, ಅವ್ರಿಗೆ ಏನಂತ ಹೇಳ್ತೀರ ಅಂತ? ಅವ್ರಿಗೆ ಏನು ಹೇಳ್ತಾರೆ ಅಣ್ಣ, ಅವ್ರು ಸೋಕಿಯವ್ರು ಅವ್ರು ಹೇಳ್ತಾರೆ. ನಾವು ಗಾಡಿ ಕೆಲಸ ಕಬ್ಬಡಿಯವರು. ಮಾಮೂಲಿ ಇಂಥ ತಗ ಸಾಕೇಬೇಕಷ್ಟೇ. ಸಣ್ಣ ರೈತರಿಗೆ ಅನುಕೂಲ ಆಗಲ್ಲ ಅವ್ರು ಆ ಥರ ಹೇಳಿದ್ರೆ? ಏನೂ ಮಾಡೋಕ್ಕಾಗಲ್ಲ ಅಣ್ಣ, ಅವರು ಎಲ್ಲ ಸೋಕಿ ದುಡ್ಡಿರೋರು ಮಾಡ್ತಾರೆ. ನಾವು ಇರೋಷ್ಟು ಕಾಲ ಕಳ್ಕೊಂಡು ಹೋಗ್ಬೇಕು. ನೀವು ಇರೋದೇನು ಹೇಳ್ಬೇಕು ಅದು ಮಾತ್ರ ಹೇಳ್ಬೇಕು ಅಣ್ಣ. ಈಗ ಇಲ್ದದ ಹೇಳಕ್ಕೆ 5 ಲಕ್ಷ 6 ಲಕ್ಷ ಹೇಳೋಕ್ಕಾಗುತ್ತಾ? ಹಾಂ. ಎಷ್ಟಕ್ಕೆ ಬಂದರೆ ಕೊಡ್ತೀರಿ? ಒಂದು 30 ಒಂದು 35 ಬಂದರೆ ಕೊಡ್ತೀವಿ. 35 ಬಂದರೆ ಕೊಡ್ತೀರಾ? ನಿಮ್ಮ ಮನೇಲಿ ಯಾವಾಗಲೂ ಇರ್ತಾವ ಒಂದು ಜೊತೆ? ಯಾವಾಗಲೂ ಇರ್ತಾವಣ್ಣ. ಇನ್ನೊಂದು ಜೊತೆ ಕೊಟ್ವಿ, ಈಗ ಇನ್ನೊಂದು ಜೊತೆ 2 ಜೊತೆ ಹಾಕ ಬಂದಿದ್ದೀರಾ? ಹಾಂ, ಒಂದು ಜೊತೆ ಕರು ಹಾಕ ಬಂದಿದ್ದು ಕೊಟ್ವಿ. ಹಾಂ, ಚುಂಚನಕಟ್ಟೆ ಜಾತ್ರೆಯಿಂದ ಕರಿಯ ಚುಂಚನಕಟ್ಟೆ ಜಾತ್ರೆಯಿಂದ ಕರು ಹಾಕ ಬಂದು ಇಲ್ಲಿ ಮಾರಾಕಿದ್ರೆ ನೆಕ್ಸ್ಟ್ ಇನ್ಯಾವ ಜಾತ್ರೆ ಹೋದ್ರಿ? ಈಗ ಬೇಬಿ ಸಿಹಳ್ಳಿ ಮತ್ತು ಬೇಬಿ ಎರಡಕ್ಕೂ ಹೋಯ್ತೀರಾ? ಎರಡಕ್ಕೂ ಹೋಯ್ತು. ಹಾಂ, ಯಾವಾಗಲೂ ನಿಮ್ಮ ಮನೆಗೆ ದನ ಬಂದರೆ ಪ್ರತಿಯೊಂದು ಒಂದರ ಇರಲೇಬೇಕು. ನಿಮ್ಮ ಮೊಬೈಲ್ ನಂಬರ್ ಹೇಳಿ ನನಗೆ. 8050928881. ಅವರು ಫೋನ್ ಮಾಡಿದ್ರೆ ದನ ಕೊಡ್ತೀರಲ್ವಾ? ಕೊಡ್ತೀರಿ ಅಣ್ಣ. ರೈತರಲ್ಲ, ಹಳ್ಳಿ ಕಾರ್ಯಕ್ರಮ ಕೊಡಲೇಬೇಕು ತಾನೆ. ನಮ್ಮ ಕೊಡೋರು ಹೆಂಗೆ ಕೊಡೋರು ರೈತರು? ನಾವು ಹಂಗೆ ಕೊಡಲೇಬೇಕು ತಾನೆ ಒಬ್ರಿಗೆ. ಹೌದು, ಅದರಿಂದ ಕೊಡಲೇಬೇಕು. ಮನೆ ತನಕ ಬಂದವ್ರು ಕೊಟ್ಟೆ. ಇವಾಗ ಬಂದ್ಮು ಜಾತ್ರೆ ಇದ್ಮು, ಸೋಕಿ ಮಾಡಿದ್ಮು, ಖುಷಿ ಆಯಿತು. ದನ ಕೊಡಬೇಕು ಅನಿಸ್ತು, ಕೊಟ್ಮು. ಈಗ ಒಂದೇರು ಮಡಿಕೊಂಡಿನಿ. ಬಂದರೆ ಸರ್ ಬಂದರೆ ಕೊಡ್ತೀವಿ, ಸರ್ ಬರಲ್ಲ ಮನೆಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ. ದಿನ ಕೆಲಸಕ್ಕೆ ಎತ್ಗಳು ಬೇಕಲ್ವ? ಇವಾಗ ಕೊಟ್ಬಿಟ್ರು ದನ ತಗೊಳ್ಳೇಬೇಕು. ಅದಕ್ಕೆ ಆದ್ರೆ ಮಾರ್ತೀವಿ, ಅಲ್ಲಾದ್ರೂ ಮನೆಗೆ ಹೊಡಿತೀವಿ. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಇನ್ನೇನು ಎಲ್ಲ ಖುಷಿ. ದನ ಕಡ್ಗ ಮೇರೆಯವ್ರಿಗೆಲ್ಲರೂ ಮುಟ್ಟುದರ ಜಾತ್ರೆ ನಾವು 30-40 ವರ್ಷದಿಂದ 30 ವರ್ಷದಿಂದ ಬರ್ತಿದ್ರಿ ಇಲ್ಲಿಗೆ? ನಮ್ಮ ಚಿಕ್ಕದ್ರ ಬುದ್ಧಿ ತಗೊಂಡು ಬರ್ತಾವೆ. 30-40 ವರ್ಷದಿಂದ ಬರ್ತಾರೆ. ತಂದೆ ಅವರು ಕಟ್ತಿದ್ರ? ಅವರು ಬರ್ತಿದ್ರು, ನಾವು ಬರ್ತಾರೆ. ಆಮೇಲೆ ಗಂಡು ಕಟ್ತೀವಿ. ನಿಮ್ಮ ಮಗನಿಗೆ ಹೇಳ್ತೀರಾ ಮಾಡಿ ಅಂತ? ಮಾಡಿ ಅಂತ ಬಿಟ್ಟರು ನಾವು. ಈಗ ಹಳ್ಳಿಗೆ ಅವನ ರೈತನಿಗೆ ಉಳಿಸ್ಕೊಂಡ್ರು. ನಾವು ಕೆಲ್ಸಕ ಪಲ್ಸ್ಕ ಅನ್ಕೋ ಕಳಿಸಿಲ್ಲ, ರೈತನಾಗೆ ಮಾಡ್ಕೊಂಡು ಏನು ಕೊಡ್ಲಾ ಅಂತ ಹೇಳ್ತಾರಲ್ಲ, ಕೊಡ್ದಾರ ಅವ್ರ ಖುಷಿ. ರೈತನ ಕೊಡ್ತಾರೆ, ಗೌರ್ಮೆಂಟ್ ಕೆಲಸನ ಕೊಡ್ರ, ಗೌರ್ಮೆಂಟ್ ಕೆಲಸನ ಎಲ್ಲ ಕೆಲಸದಾರ, ಗೌರ್ಮೆಂಟ್ ಕೆಲಸದಾರ ಇದ್ದಾರೆ. ಇದಕ್ಕೆ ಅದು ಒಂದು ಜುಡಿತಾನೆ. ರೈತದೇ ಗೌರ್ಮೆಂಟ್ ಕೆಲಸ ಬಂದನ ಊರ್ಲಾನ ಅಂತ ಗೌರ್ಮೆಂಟ್. ಈಗ ರೈತ ಬೆಳೆದಾನೆ ಗೌರ್ಮೆಂಟ್ ಕೆಲಸ ಮನೆ ತಿನ್ನೋದು. ರೈತನೇ ಬೆಳೆದ ಗೌರ್ಮೆಂಟ್ ಕೆಲಸ ಮನೆ ತಿನ್ನೋದು. ಅದು ಮೊದ್ಲು ಹೆಂಗಿತ್ತಣ್ಣ? ಇವಾಗ ಕಷ್ಟ ಆಗಿದೆ ಅಲ್ವಾ ದನ ಸಾಕೋದು ಊರಲ್ಲಿ? ಏನಿಲ್ಲ, ಮಾಮೂಲಿ ಯಾವಾಗಲೂ ಇದ್ಯದ. ಬಸಪ್ಪ ಸಾಕ್ಬೇಕಾದ್ರೆ ಕಷ್ಟ ಇದ್ಯದ, ಸುಖನೂ ಇದ್ಯದ. ಸಾಕ್ಬೇಕು, ಕೆಲಸನೂ ಹಂಗೆ ಮಾಡಬೇಕು. ಯಾವ್ದು ಕಷ್ಟ ಇಲ್ಲ, ಎಲ್ಲ ಕಷ್ಟ ಇದ್ಯದ. ಹಾಂ, ತಂದೆಯವರು ಹಸುಗಳನ್ನ ಕಟ್ತಾರೆ, ಎತ್ಗಳು ಕಟ್ತಾರೆ? ನೀವು ಆಗ್ಲಿಂದ ಮನೇಲಿ ಹಸುಗಳನ್ನ ಕಟ್ಟೋದಾ? ಕೆಲಸಕ್ಕೆ ಹಸುಗಳೇ ಗೇವಿ ಬಿದ್ದಾಗ ಬೇಕು ಅಂದಾಗ ಕೊಟ್ಬಿಟ್ಟ ನಮ್ಗೆ ಎತ್ಸಾಟಾರ ಎತ್ತಕತ್ತೀವಿ. ಹಸು ತಗೋಬೇಕು, ಹಸು ತಗೋತೀವಿ. ಜಾಸ್ತಿ ಹಸುನ ಸಾಕೋದು? ಹಸು ಕರು ಹೆಣ್ಣು ಸಾಕು. ಹಸುಗಳು ಚೆನ್ನಾಗಿ ಕೆಲಸ ಮಾಡ್ತಾವಲ್ವಣ? ಹಸುಗಳ ಥರನೇ ಮಾಡ್ತಾವ? ಇವು ಚೆನ್ನಾಗಿ ಮಾಡ್ಬೇಕು ಕೆಲಸ. ಹಾಂ, ಎಷ್ಟೆಲ್ಲ ಆಗಿದಾವೆ ನೀವು? ಈಗ ಹೊಸಬಾಯಿ ಕಡಬಿದ್ದಾವೆ. ಎಷ್ಟು ವರ್ಷದಿಂದ ಮನೇಲಿದ್ದಾವೆ ನಿಮ್ಮಲ್ಲಿ? ಈಗ ನಮ್ಗೆ ಒಂದು 8 ತಿಂಗಳಾಯ್ತು ತಗೊಂಡು. 8 ತಿಂಗಳಾಯ್ತು. ಮೊದಲು ಬೇರೆ ಇದ್ವಾ? ಬೇರೆ ಇದ್ವು, ಅವು ಕೊಟ್ಬಿಟ್ಟು ಇವು ತಗೊಂಡು. ಯಾರು ಬಂದರೆ ಬಿಡ್ತೀರಿ? ಈಗ ಬಂದರೆ ಬಿಡ್ತೀವಿ. ನಮ್ಗೆ ಒಂದು 30 ಗಂಟೆ ಬಂದು ಮಾರ್ತೀವಿ. ಇಲ್ಲಾಂದ್ರೆ ಮನೆಗೆ ಕೆಲಸ ಮಾಡ್ಲೇಬೇಕಲ್ಲ ನಮ್ಗೆ. ಗಾಡಿ ಕೆಲಸ ಮಾಡ್ಬೇಕು, ಹೊಲ ಕೆಲಸ ಮಾಡ್ಬೇಕು. ಇನ್ನು ಮಳೆ ಕಾಳ ಬಿದ್ರೆ ಬೇಕೇ ಬೇಕು. ನಮ್ಗೆ ಇರ್ತಾನೆ ಮನ ತಮ್ಮಂದು ಇರಲೇಬೇಕು, ಯಾವಾಗಲೂ ಇರಲೇಬೇಕು. ಇನ್ನೇನಿಲ್ಲ, ಇಷ್ಟೇ. ನಮ್ಮ ರೈತರ ಬಗ್ಗೆ ಖುಷಿ ಪಟ್ಟು ಹೇಳ್ಬೇಕು ಇಷ್ಟ ಸರ್. ಸರಿ ಮಾತಾಡಕ್ಕೆ ಸರಿ. ಯಾವರು? ನಾವು ಒಂದು ಕೊಳೆಗಾಲ ಪಕ್ಕ ಕ್ಯಾಂಪಸ್ ಮೇಲೆ. ಎಷ್ಟು ವರ್ಷದಿಂದ ಜಾತ್ರೆ? ನಾವು ಇವಾಗ ಹೋದ ವರ್ಷದಿಂದ ಬರ್ತಿರೋದು. ಮೊದಲು ನಮ್ಮ ತಂದೆಯವ್ರು ಕಟ್ತಾಯಿದ್ರು. ಇವಾಗ ನಾವು ಕಾಲೇಜ್ ಹೋಗ್ತಾ ಇಲ್ಲ. ಇದಕ್ಕೆ ಇದು ಮೇಯಿಸ್ಬೇಕು ಅಂತ ರೈತರಾಗೆ ನಿಂತಿದ್ದೀವಿ. ಎಷ್ಟು ಹೇಳ್ತಾರೆ ವ್ಯಾಪಾರ? ಬರೋಕ್ಕೆ 2.40 ಹೇಳ್ತೇವೆ, 3.40 ಹೇಳ್ತಾ ಇದೀವಿ. ಅವಕ್ಕೆ 2.40 ಹೇಳ್ತಾ ಇದೀವಿ. 2.40, 3.40. ಅಲ್ಲೂ ಬ್ರೋ ಇವಕ್ಕೆ 4 ಅಲ್ಲ, ಅವಕ್ಕೆ 2 ಅಲ್ಲ. ಎಷ್ಟು ದಿನ ಆಯ್ತಾ ನೀವು ತಗೊಂಡು? ನೀವು ಬ್ರೋ ಹೋದ ಜಾತ್ರೆಯಲ್ಲಿ ತಗೊಂಡೋಗಿದ್ದು. ಇಲ್ಲೇ ತಗೊಂಡೋಗಿದ್ವಿ, ಮುತ್ತೇರೆ ಜಾತ್ರೆಯಲ್ಲಿ ತಗೊಂಡೋಗಿದ್ವಿ. ಇವಾಗ 1 ವರ್ಷ ಆಯ್ತು ತಗೊಂಡು. ಇದನ್ನ ತಗೊಂಡು 1 ತಿಂಗಳಾಯ್ತು. ಇವಾಗ ಎಲ್ಲಿ ತಗೊಂಡ್ರಿ ಇವನ್ನ? ಬ್ರೋ ಇವ್ ನಮ್ಮ ಮಳವಳ್ಳಿಲಿ ತಗೊಂಡಿದ್ದು. ಸಂತೆಯಲ್ಲಿ ಚೆನ್ನಾಗಿ ಸಿಗ್ತಾವಣ್ಣ? ಗೊತ್ತಿರೋ ಕಡೆ ಬ್ರೋ ಅಂದ್ರೆ ಊರೂರ ಮೇಲೆ ತಗೊಂಡ್ರೆ ನಮ್ಗೆ ಚೆಂದ. ಸಂತೆಯಲ್ಲಿ ವ್ಯಾಪಾರ ಮುಂದಾಗಿರ್ತದೆ, ತಗೊಳಕ್ ಆಗೋದಿಲ್ಲ. ರೇಟು ಒಂದಕ್ಕಿಂತ
ಜಾಸ್ತಿ ಹೇಳ್ತಾರೆ. ಹಳ್ಳಿಲಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ರೈತರು ನಮ್ಗೆ ಕೊಡ್ತಾರೆ. ನಿಮ್ಗೆ ಗೊತ್ತಿರೋ ಕಡೆ ಒಳ್ಳೆ ದನ ಹುಡುಕಿ ತಗೊಂಡ್ಬರ್ಬೇಕು. ಎಷ್ಟಕ್ಕೆ ಬಂದ್ರೆ ಕೊಡ್ತೀರಿ ಇದನ್ನ? ಇವನ್ನ 3ವರೆಗೆ ಬಂದರೆ ಕೊಡ್ತೀವಿ. ನೀವು 7 ಕಾಲ್ವರೆಗೆ ಬಂದರೆ ಮತ್ತೆ ಬೇರೆ ಯಾವ ಜಾತ್ರೆ ಬರ್ತೀವಿ? ಯಾವ ಜಾತ್ರೆಗೂ ನಮ್ಮ ಕೆಲಸ ಹೊಡಿಬೇಕು. ಬೇರೆ ಕಡೆ ಹೋಗೋಕ್ಕೆ ಟೈಮ್ ಏನು ಕೆಲಸ ಮಾಡ್ತೀವಿ? ಎಲ್ಲ ಕೆಲಸ ಮಾಡ್ತೀವಿ. ಎಲ್ಲ ಕೆಲಸ. ಇನ್ನೂ ಹುಟ್ಟಿಲ್ಲ ಗಂಡೇ ಹುಟ್ಟಿಲ್ಲ. ನಿಮ್ಮ ತಂದೆಯವರು ಅವರು ರೈತರೇ. ಅವರು ರೈತ. ಅವರು ರೈತರೇ. ಅವರು ಜಮೀನಲ್ಲಿ ಮಾಡ್ತಾರೆ. ನಾವು ದನ ಕರ ನೋಡ್ಕೊತೀವಿ. ರೈತರಾಗಬೇಕು ಅಂತ ಏನಕ್ಕೆ ಅನ್ಸುತ್ತೆ? ಅದೇ ಬೇರೆಯವ್ರ ಮುಂದೆ ಹೋಗಿ ಅವ್ರ ಹತ್ರ ಕೈ ಕಟ್ಕೊಂಡು ಕೆಲಸ ಮಾಡೋಕೆ ಇಷ್ಟ ಇರಲಿಲ್ಲ. ನಾನು ಒಂದು 6 ತಿಂಗಳು ಹೋಗಿದ್ದೆ. TVS ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಅವ್ರ ಹತ್ರ ಅವರು ಕೆಲಸ ಮಾಡೋ ಮ್ಯಾನೇಜರ್ ಹತ್ರ ಬೈಸ್ಕೊಂಡು ಕೆಲಸ ಮಾಡೋದ್ ಬದಲು ಇಂಥ ಬಸವಣ್ಣ ದೇವ್ರ ಸೇವೆ ಮಾಡ್ಕೊಂಡಿರೋದು ಬೆಟ್ರು ಅಂತ ಬಂದು ಒಂದ್ ಜೊತೆ ಕರುಗಳು ಮಾಡಿದೆ. ಈ ಸತ ಅವು ಒಂದ್ ಜೊತೆ ಮಾಡಿದೆ. ಜಾತ್ರೆಗೆ ಏಡೇರ್ನು ಕಟ್ಟಬೇಕು ಅಂತ ಹೇಳಿ ಏಡೇರ್ ಕಟ್ಟಿ ಮೆರೆಸಿದ್ದೀನಿ. ಎಷ್ಟು ಖರ್ಚಾಯ್ತಾನೆ ಚಪ್ರ ಎಲ್ಲ ಹಾಕಿ ಮಾಡ್ತಿದ್ರಿ? ಎಲ್ಲ ಏನು ಅವ್ರ ಹತ್ರ ಏನ್ ಜಾಸ್ತಿ ಖರ್ಚಾಗಿಲ್ಲ ಬ್ರೋ. ಪೆಟ್ರೋಲ್ಗೆ ಒಂದು 4,000, ಜಾಗಕ್ಕೆ ಒಂದು 7,000, 6,000 ಎಲ್ಲ ಟೋಟಲ್ ಇದೆಲ್ಲ ಸೇರೋದು 15,000 ಆಗುತ್ತೆ ಅಷ್ಟೇ. 10,000 ಅಷ್ಟೇ. ಇವರು ಬೇರೆಯವರು ದೊಡ್ಡ ದುಡ್ಡು ಮಾಡಿರೋರೆಲ್ಲ ಬಂದ್ಬಿಟ್ಟು ಲಕ್ಷ ಖರ್ಚಾಯ್ತು, ಕೋಟಿ ಖರ್ಚಾಯ್ತು ಅಂತಾರೆ. ಸುಮ್ಮನೆ ಇದನ್ನೆಲ್ಲ ರೂಮರ್ ಮಾಡಿ ಬೇರೆ ಸಣ್ಣ ರೈತರಿಗೆ ಬೇರೆ ತರ ಮಾಡಬಾರ್ದು ಅಂತ ಅವರು ಇದು ಮಾಡ್ತಾರೆ. ನಾವು ಹತ್ರ ಇಲ್ಲ, ಇರೋದು ಹೇಳ್ಬೇಕು. ಪಾಪ ಇನ್ನೊಬ್ರು ನೋಡಿದವರು ಏನು ಇಲ್ಲ, ಸುಮ್ಮನೆ ಹೇಳ್ತಾರೆ ಅವ್ರಿಗೆ ಅಷ್ಟೇ. ಎಲ್ಲ ಒಳ್ಳೆ ವ್ಯಾಪಾರ. ಆಮೇಲೆ ಇಷ್ಟಕ್ಕೆ ತಗೊಂಡ್ವಿ ಅಷ್ಟಕ್ಕೆ ಇವಾಗ ನಾವೇ ವ್ಯಾಪಾರ ಮಾಡಿರ್ತೀವಿ. ನಾವು ಮಾಡಿರೋದು ನಮ್ಮಿಬ್ರಿಗೆ ಗೊತ್ತು. ಈಗ ಜನಗಳು ಮುಂಚೆ ಅವರೇ ಒಂದು ರೇಟ್ ಹೇಳೋದು, ಇಷ್ಟು ರೇಟ್ ಆಗೈತೆ, ಇಷ್ಟಕ್ಕೆ ತಗೊಂಡಿದೀವಿ ಅಂತ. ಅಲ್ಲಿ ಬೇರೆನೆ ಕೈಯಲ್ಲಿ ವ್ಯಾಪಾರ ಮಾಡಿರ್ತಾರೆ, ಟವಲ್ ಇಟ್ಕೊಂಡು. ಅಲ್ಲಿ ಕೈ ಬೆಳ್ಳು ಬೇರೆ ಏನೋ ಅಂಕಿರ್ತಾರೆ, ಬಾಯಲ್ಲೇ ಬೇರೆದೊಂದು ವ್ಯಾಪಾರ ಹೇಳ್ತಾರೆ. ಅವ್ರು ಆತರ ಹೇಳೋದ್ರಿಂದ ಸಣ್ಣ ರೈತರಿಗೆಲ್ಲ ದನ ತೆಗಿಯಕ ಅದೇ ಬ್ರದರ್ ತುಂಬಾ ಸಮಸ್ಯೆ ಆಯ್ತಿದೆ ಈ ಸತಿ. ಅದೇ ವ್ಯಾಪಾರ ತುಂಬಾ ಕಮ್ಮಿ ಆಗಿದೆ. ಆತರ ಅವ್ರು ಹೇಳಿ ಬಂದ ತಕ್ಷಣ 10 ಲಕ್ಷ 15 ಲಕ್ಷ ಅಂದ್ರೆ ಯಾರು ನಿಂತ್ಕೊಳ್ಳೋದೇ ಇಲ್ಲ. ಹಂಗೆ ಬಂದ ತಕ್ಷಣ ಎಲ್ಲ ಎದುರ್ಸೋದ್ ನೋಡೋದೇ ಇಲ್ಲ. ನಮ್ಮಂತ ರೈತರು 10 ಲಕ್ಷ 15 ಲಕ್ಷ ತಗೊಂಡು ದನ ಕಟ್ಟಿ ಏನು ಮಾಡಕ್ಕಾಗಲ್ಲ ಬ್ರದರ್. ಆಮೇಲೆ ಅವೆಲ್ಲ ಸೋಕಿಗಿರೋ ಗೇಯಕ್ ಆಗಲ್ಲ, ಆಗದೇ ಇಲ್ಲ. ನಾವೇನಂದ್ರೆ ಕೆಲ್ಸಾನು ಮಾಡ್ಬೇಕು, ಈ ಕಡೆ ಜಾತ್ರೆಗೂ ಹಾಕ್ಬೇಕು, ಸೋಕಿನೂ ಮಾಡ್ಬೇಕು. ಅಂತವ್ರಿಂದ ಸಣ್ಣ ರೈತರು ದನ ತೆಗಿಯಕ್ ತುಂಬಾ ತೊಂದ್ರೆ ಆಗ್ತಿದೆ ದನ ಕಟ್ತೀನಿ ಅಂತ ಮನೇಲೆ ಕೇಳಿದ್ರೆ ಏನಂತಾರೆ? ಅದನ್ನ 10 ಲಕ್ಷ ಹೇಳ್ತಾರೆ. 10 ಲಕ್ಷ ಮಡಿಕೊಂಡು ಏನ್ ಮಾಡ್ತೀಯಾ? ಇವಾಗ 10 ಲಕ್ಷ ಅಂತಾರೆ ಬ್ರದರ್. 10 ಲಕ್ಷನ ಒಂದು ಮನೆ ಆಗ್ಲಿ ಸೈಟ್ ಆಗ್ಲಿ ತೆಗೆದ್ಬಿಟ್ರೆ ಮುಂದಕ್ಕೆ ಅದು ದುಡ್ಡೇ. ಇದು ಇವಾಗ ನಮ್ಮ ಹತ್ರ ಇರುತ್ತೆ. ಪಾಪ ರೈತರು ತಗೊಂಡಿರ್ತಾರೆ, ಅವರು ಮೆಡಿಸನ್ ಹಾಕಿರ್ಬೋದು, ಬೇರೆ ಏನಾದ್ರು ಮಾಡಿರ್ತಾರೆ. ಮೆಡಿಸನ್ ಹಾಕಿರೋದನ್ನ ನಾವು ತಂದು ಗೇಯಕ್ ಆಗೋದಿಲ್ಲ. ಯಾಕೆಂದ್ರೆ ಅವು ನಮ್ಮ ಮೇವ್ಗೆ ಅಡ್ಜಸ್ಟ್ ಆಗಲ್ಲ, ಮೆಡಿಸನ್ನೇ ಕೇಳ್ತವೆ. ಆ ಮೆಡಿಸನ್ ಖರ್ಚು ಮಾಡ್ಬೇಕು ಅಂದ್ರೆ ನಾವು ಗೆದ್ದಿದ್ದೆಲ್ಲ ಅವು ಮೆಡಿಸನ್ಗೆ ಆಯ್ತದೆ. ಅದ್ರ ಬದಲು ರೈತರಿಗೆ ಹಾಳು ಮಾಡದೆ ಏನ್ ಬೆಲೆ ಇರ್ತವೆ ಅದ್ ಹೇಳಿ ನಾಡ ಮೇವ್ನ ಮೇಯಿಸ್ಬೇಕು ಅಂತ ಕೇಳ್ಕೊಂಡು ಹಳ್ಳಿಕರ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಕೇಳ್ಕೊತೀವಿ ಬ್ರದರ್. ಮುಂದೆ ನೆಕ್ಸ್ಟ್ ಇದೇ ತರ ಸಾಕೊಂಡು ಹೋಗ್ತೀರೇನು? ಹಾ ಬ್ರದರ್, ನಾವ್ ಇರೋವರೆಗೂ ನಾವ್ ಇದೆ ಬ್ರದರ್. ಬ್ರದರ್ ಏನು ಇಲ್ಲ, ಎಲ್ಲ ಕೊಡ್ತಾರೆ. ಸುಮ್ನೆ ಅದು ರೂಮರ್ ಮಾಡ್ತಾರೆ ಅಷ್ಟೇ. ಕೊಡ್ತಾರೆ, ಕೊಡದೆ ಏನ್ ಮಾಡ್ತಾರೆ ಬ್ರದರ್? ಕೊಡ್ಲೇಬೇಕು. ಹಾ, ಇವಾಗ UK ಈ ತರ ಸಾಕಿರೋರು ಹೆಣ್ಮಕ್ಳನ್ನ ಸಾಕ್ತೆ ಬಿಟ್ಬಿಡ್ತೀವ ಅಂದ್ರೆ ಅವರು ಸುಮ್ನೆ ಅದು ಇದು ಅನ್ಕೊಂಡು ಪೋಲಿ ಬಿದ್ದಿರೋರು ಕೊಡದೆ ಇದ್ ಮಾಡ್ತಾರೆ ರೈತರ ಮಕ್ಳಿಗೆ ಅನ್ಬಿಟ್ಟು. ಅದು ಪೋಲಿ ಇಲ್ಲ, ರೈತರ ಮಕ್ಳಿಗೆ ನಿಯತ್ತಾಗಿ ಅವರು ಕೊಟ್ಟೆ. ಯಾಕೆ ಕೊಡಲ್ಲ ಬ್ರದರ್? ಎಲ್ರು ಒಂದೇ ತರ ಇರಲ್ಲ. ಕೆಲವು ಹುಡುಗರು ಕೊಡ್ತಾರೆ, ಅಂದ್ರೆ ಕೆಲವು ಹುಡುಗರು ಸ್ವಲ್ಪ ಇದ್ ಮಾಡಿರ್ತಾರಲ್ಲ, ಅಂತವ್ರು ಕೊಡಕ್ ಹಿಂದು ಮುಂದೆ ನೋಡ್ತಾರೆ ಅಷ್ಟೇ. ನಿಯತ್ತಾಗಿರೋ ರೈತರ ಮಕ್ಳು ಕೊಡ್ತಾರೆ. ಮುಂದೆ ಇದೇ ತರ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀರಾ? ಹಾ ಬ್ರದರ್, ನಮ್ ಕನ್ಸಿರೋದೇ ಅದು. ಇವಾಗ ಮೊದಲನೇ ಮೆಟ್ಲು ನಂದಿದು. ನಂದು ಮೊದಲನೇ ಜಾತ್ರೆ ನನ್ಗಿದೆ. ಇದೇ ಫಸ್ಟ್ನೇ ಜಾತ್ರೆ. ನಾನು ಕಾಲೇಜ್ ಬಿಟ್ಟು ದನ ಕಟ್ತಾಗಿಂದ ಮುಂದೆನು ಬ್ರದರ್ ನಾ ಸೆಕೆಂಡ್ ಇಯರ್ ಲಾಸ್ಟ್. ಡಿಗ್ರಿಗೆ ಹೋದೆ, ಡಿಸ್ಕಂಟಿನ್ಯೂ ಮಾಡಿದೆ, ಓದಕ್ ಇಷ್ಟ ಆಗ್ಲಿಲ್ಲ. ಪುನಃ TVS ಫ್ಯಾಕ್ಟ್ರಿಗೆ ಹೋದೆ, ಅಲ್ಲೂ ಯಾಕೋ ಮಾಡಕ್ ಅಡ್ಜಸ್ಟ್ ಆಗ್ಲಿಲ್ಲ. ಬೇಡ, ನಮ್ಗೆ ಇದು ಸಮಸ್ಯೆ ಅಲ್ಲ, ಬಸವಣ್ಣ ದೇವ್ರ ಸೇವೆ ಮಾಡ್ಕೊಂಡು ಲೈಫ್ ಲಾಂಗ್ ಇಲ್ಲೇ ಇದ್ ಬಿಡವ ಅಂತ ಜಮೀನ್ ಮಾಡ್ಕೊಂಡು. ಹಾ ಬ್ರದರ್, ಏನೇ ಕೇಳಿ ಇಷ್ಟ ಬ್ರದರ್, ಅಷ್ಟೇ ಹೇಳಿದ್ರು. ಹಳ್ಳಿಕರ್ ಉಳಿಸ್ಬೇಕು, ಹಳ್ಳಿಕರ್ ಬೆಳೆಸ್ಬೇಕು, ಅದೊಂದೇ ನಮ್ಗೆ. ಸಣ್ಣ ರೈತರನ್ನ ಸ್ವಲ್ಪ ಬೆಳೆಸ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ದನ ತೆಗಿಯೋರು ಆದಷ್ಟು ಸಣ್ಣ ರೈತರ ದನ ತಗೋಬೇಕು. ಇವಾಗ ಏನ್ ಬ್ರದರ್, ಇವಾಗ ನಮ್ದು ಇರ್ತದೆ, ನಮ್ ಫ್ರೆಂಡ್ ಒಬ್ರು ಇರ್ತದೆ, ಅವ್ರದ್ದು 2 ಕೈಲಿ 10 ಲಕ್ಷ 15 ಲಕ್ಷ ಅನ್ಕೊಂಡು ಇದ್ ಮಾಡ್ತಾರೆ. ಬಟ್ ಸಣ್ಣ ರೈತರಿಗೆ ಅವ್ರು ಕೊಡೋದಿಲ್ಲ. ಸಣ್ಣ ರೈತರ ತನೂ ದನ ತಗೊಳಕ್ ಬರೋದಿಲ್ಲ ಬ್ರದರ್. ಈಗ ಹೇಳ್ತಾರೆ 10 ಲಕ್ಷ ಅಂತ, ನಾವು 3 ಲಕ್ಷ ಕೊಟ್ಬಿಡ್ಲಿ, ನಾವೇ ಎತ್ ಕೊಟ್ಬಿಡ್ತೀವಿ.
ಏನಕ್ಕೆ ಬ್ರದರ್ ದನ ತಗೊಂಡು ಚಿಕ್ಕದ್ರಿಂದ ಸಾಕಿ ದೊಡ್ಡ ಸಣ್ಣ ರೈತರು ಅವರು ಅದನ್ನ ಮುಂದೆ ಅವರು ಡಬಲ್ ಕೈ ಮಾಡ್ಕತಾರೆ. ಇವಾಗ ಅವ್ರವ್ರ ಫ್ರೆಂಡ್ಶಿಪ್ ಅಲ್ಲಿ ಅವ್ರವ್ರು ಮಾಡ್ಕತಾರೆ. ಅಲ್ಲಿಂದ ಅವ್ರು ಅಷ್ಟು ಕೇಳ್ತಾರೆ, ಇವ್ರು ಇಷ್ಟು ಕೇಳ್ತಾರೆ. ಅಲ್ಲಿ ಒಳಗಡೆನೆ ಬೇರೆ ರೇಟ್ ಆಗಿರುತ್ತೆ, ಅವ್ರಿಗೆ ನಮ್ಗೆ ಹೇಳೋದೇ ಬೇರೆ ರೇಟ್ ಆಗಿರುತ್ತೆ. ನಿಮ್ಮ ಮನೇಲಿ ಏನಂತಾರೆ ಬ್ರದರ್, ಮಾಡಿ ಇದನ್ನೇ ಮಾಡೋ ಏನು ಇಲ್ಲ ಅಂತ ಅವರು ಏನಕ್ಕಿದೆ ಎಲ್ಲ ನಿಮ್ಗೆ ಬೇಡ ಬಿಟ್ಬಿಡು ಅಂತಾರೆ ಬ್ರದರ್. ಅವ್ರು ಹೇಳ್ತಾರೆ ಅಂತ ನಾವು ಬಿಡಕ್ ಆಗೋದಿಲ್ಲ. ಇವಕ್ಕೋಸ್ಕರನೇ ನಾವು ಇರೋದು ಇವಾಗ. ಹೆಂಗ್ ಬಂದಾನೆ ಇದು ಕ್ರೇಜ್ ಹಳ್ಳಿ ಕಾರ್ನಲ್ಲಿ ಬ್ರದರ್? ನಮ್ಗೆ ಚಿಕ್ಕಂದ್ರಿಂದನೂ ಹಳ್ಳಿ ಕಾರ್ ಮೇಲೆ ಕ್ರೇಜ್. ಹಾಂ ಬ್ರದರ್, ಅವಾಗಿಂದ ನಮ್ಮ ಫಾದರ್ ಈ 1-2 ವರ್ಷ ಬಿಟ್ಬಿಟ್ಟಿದ್ರು. ಇವಾಗ ಮತ್ತೆ ನಾವೇ ಕಟ್ಟಕ್ ಶುರು ಮಾಡಿದೀವಿ ಬ್ರದರ್. ಹೊಸದಾಗಿ ಈಗ ಇದೇ ಫಸ್ಟ್ನೇ ಜಾತ್ರೆ? ನಮ್ಗೆ ಇದೇ ಫಸ್ಟ್ನೇ ಜಾತ್ರೆ. ಬೇರೆ ಎಲ್ಲೂ ಹೋಯ್ತಿರ್ನಿಲ್ವಾ ಬ್ರದರ್? ನೀವು ಬೇರೆ ಎಲ್ಲೂ ಹೋಗಕ್ ಇಷ್ಟಪಡೋದಿಲ್ಲ, ಯಾಕಂದ್ರೆ ಕೆಲ್ಸಗಳು ಉಂಟು ನಮ್ಗೆ. ಬರೀ ಇವಾಗ ಸೋಕಿಗೆ ನಿಂತ್ಕೊಂಡ್ರೆ ನಮ್ಗೆ ಗೇಮಿಂಗ್ ಮಾಡಕ್ ಆಗೋದಿಲ್ಲ. ಮನೆ ಹತ್ರ ನಿಮ್ದು ಯಾವಾಗ್ಲೂ ದನ ಇರ್ತಾವ? ಹಾ ಬ್ರದರ್, ಯಾವಾಗ್ಲೂ ಇರ್ತದೆ ಒಂದ್ ಜೊತೆ. ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಹಂಗೆ. 74 83 37 41 64. ಯಾರು ಫೋನ್ ಮಾಡಿದ್ರೆ ದನ ಕೊಡ್ತೀರಲ್ವಾ? ಹಾ ಬ್ರದರ್, ಕೊಡ್ತೀವಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಎಲ್ಲಾರು ಕೊಡಿಸ್ತೀರಾ? ಹಾ ಬ್ರದರ್, ಕೊಡಿಸ್ತೀವಿ. ಹಾ, ಸರಿ ಅಣ್ಣ, ಥ್ಯಾಂಕ್ ಯು ಬ್ರದರ್. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.